ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಇವತ್ತು ನಮ್ಮ ದುಬೈಯಲ್ಲಿ 5th ಡೇ ಹೊರಟಿದ್ದೀವಿ ರೂಮಿಂದ. ಇವತ್ತು ದುಬೈ ಫ್ರೇಮ್ಗೆ ಹೋಗೋಣ ಅಂತ ಹೇಳಿ. ನಿನ್ನೆ ನಾವು ದುಬೈ ಫ್ರೇಮ್ಗೆ ಹೋಗೋಕ್ಕಾಗಲಿಲ್ಲ ಅಲ್ಲಿ, ಯಾಕಂದರೆ ಟ್ಯಾಕ್ಸಿಗೆ ಅಷ್ಟೊಂದು 1 ಅವರ್ ನಾವು ವೇಟ್ ಮಾಡಬೇಕಾಗಿ ಬಂತು. ಸೊ ಇವತ್ತು ಬೆಳಿಗ್ಗೆ ಫಸ್ಟ್ ಹಾಫು ಫ್ರೀ ಇದ್ವಿ. ಈಗ ಆಲ್ರೆಡಿ 10:45 ಆಗ್ತಾಯಿದೆ. ಇವತ್ತು ಲೇಟು ಸ್ವಲ್ಪ ಎದ್ದಿರೋದು. ಒಂದೇ ಪ್ರೋಗ್ರಾಮ್ ಇರೋದು, ಆಮೇಲೆ ಮಧ್ಯಾಹ್ನದ ಪ್ರೋಗ್ರಾಮ್ ಇದೆ. ಹಾಗಾಗಿ ಈಗ ನಾವು ಹೊರಟು ಬಂದು ತಿಂಡಿಗೆ ನಿಂತಿದ್ದೀವಿ. ನಮ್ಮದು ತಿಂಡಿ ಊಟ ಏನು ಪ್ರಿಯಾರಿಟಿ ಇಲ್ಲ, ಸುತ್ತಾಡೋದು ಅಷ್ಟೇ. ಎಲ್ಲಿ ಏನು ಸಿಗುತ್ತೋ ಅದನ್ನು ನಾವು ತಿಂತಾ ಇದ್ದೀವಿ ಹೊರತು ಹುಡ್ಕೊಂಡು ಹೋಗ್ತಾ ಇಲ್ಲ. ಸುಮ್ಮನೆ ಇಲ್ಲಿ ಸುತ್ತಾಡೋದಕ್ಕೆ ಸಖತ್ ಟೈಮ್ ಬೇಕು ಸ್ನೇಹಿತರೆ. ಬಟ್ ನಿನ್ನೆ ನೋಡಿದ್ವಿ, ಟ್ಯಾಕ್ಸಿಗೆ ಹೋಗೋಣ ಅಂದರೂ ಕೂಡ ಟ್ಯಾಕ್ಸಿಗೆ 1 ಅವರ್ ಕಾಯೋ ಥರ ಆಯಿತು. ಈ ಥರ ಸಿಚುವೇಶನ್ಸು ಆಗುತ್ತೆ. ಸೊ ನಮಗೆ ಎಕ್ಸ್ಟ್ರಾ ಟೈಮ್ ಇದ್ದರೆ ಒಳ್ಳೆಯದು. ಹಾಗಾಗಿ ನಾವು ಅಲ್ಲಿ ಇಲ್ಲಿ ಅಂತ ಹುಡ್ಕೊಂಡು ಹೋಗೋದಿಲ್ಲ, ಎಲ್ಲಿ ಅಂದರೆ ಅಲ್ಲಿ ಊಟ ತಿಂಡಿ ಮಾಡ್ತಾಯಿದ್ದೀವಿ. ನಮ್ಮ ಸಾನುಗೆ ರೈಸ್ ಐಟಮ್ ತಿನ್ನಬೇಕು ಅನ್ನಿಸ್ತಿದೆ. ಅದಕ್ಕೆ ರೈಸ್ಗೆ ಉಪ್ಮಾ ನೋಡಿದ್ವಿ, ಉಪ್ಮಾ ಸಿಗಲಿಲ್ಲ, ಉಪ್ಪಿಟ್ಟಿಲ್ವಂತೆ. ಏನು ಜನಗಳಿಗೆ ಆನಿಯನ್ ದೋಸೆ ಮಾಡಿರೋದು. ಇಲ್ಲಿ ನೋಡಿ, ಉದ್ದಕ್ಕೂ ಗಾರ್ಡನ್ ಮಾಡಿದಾರಲ್ವ. ಇಲ್ಲಿ ಗ್ರೀನ್ ಗ್ರಾಸ್, ಫ್ಲವರ್ಸ್ ಪ್ಲಾಂಟ್ಸ್ ಎಲ್ಲ ಇದೆ, ಪಾಮ್ ಪ್ಲಾಂಟ್ ಇದೆ. ಇದಕ್ಕೆ ಯಾರು ಬಂದು ನೀರು ಹಾಕಂಗಿಲ್ಲ. ಇಲ್ಲಿ ಎಲ್ಲ ಡ್ರಿಪ್ ಇರಿಗೇಷನ್ ಥರ ಮಾಡಿಬಿಟ್ಟಿದ್ದಾರೆ. ಒಂದು ಟೈಮ್ಗೆ ಆನ್ ಮಾಡ್ತಾರೆ, ಆಮೇಲೆ ಆಫ್ ಮಾಡ್ತಾರೆ. ಸೊ ಈ ಥರ ನೋಡಿ ಮೇಂಟೆನೆನ್ಸು ಎಲ್ಲ ಫುಲ್ ಗ್ರೀನಾಗೇ ಇರುತ್ತೆ. ಇಲ್ಲಿ ವರ್ಷದಲ್ಲಿ 2-3 ತಿಂಗಳು ಅಷ್ಟೇ ಮಳೆ ಅಥವಾ ಚಳಿ ಅಂತ ಹೇಳ್ಬೋದು. ಬಾಕಿದೆಲ್ಲ ಸಮ್ಮರ್. ಆ ಟೈಮಲ್ಲಿ ಕೂಡ ಇದು ಇಷ್ಟು ಗ್ರೀನರಿ ಆಗಿರಬೇಕು ಅಂದರೆ ಎಲ್ಲ ಕಡೆನೂ ಡ್ರಿಪ್ ಇರಿಗೇಷನ್ ನೋಡಿ, ಒದ್ದೆ ಆಗಿದೆ. ಅಲ್ಲಿ ಚೆನ್ನಾಗಿದೆ. ತಿಂಡಿ ಮುಗಿಸಿ ಈಗ ನಾವು ಮೆಟ್ರೋ ಸ್ಟೇಷನ್ ಹತ್ರ ಹೋಗ್ತಾ ಇದ್ದೀವಿ. ನಡ್ಕೊಂಡು ಹೋಗೋದಕ್ಕೆ ತುಂಬ ಪ್ಲೀಸಿಂಗ್ ಅನಿಸುತ್ತೆ ಈ ಮರಗಳ ಮಧ್ಯೆ ಎಲ್ಲ. ಬಟ್ ರಾತ್ರಿ ಹೊತ್ತು ಸಖತ್ ಚಳಿ ಆಗಿಬಿಟ್ಟಿರುತ್ತೆ. ಅಯ್ಯೋ ಎಷ್ಟೊತ್ತಿಗೆ ಸಿಗುತ್ತಪ್ಪ ಹೋಟೆಲ್ಲು ಅನ್ನಿಸ್ಬಿಟ್ಟಿರುತ್ತೆ. ಬಟ್ ಇಲ್ಲಿ ಇರೋರಿಗೆ ಇದು ಒಂಥರ ಒಳ್ಳೆ ವೆದರ್ ಅಂತೆ. ಅವರು ಎಂಜಾಯ್ ಮಾಡ್ತಾರೆ. ಪಾರ್ಕ್ಗೆಲ್ಲ ಹೋಗ್ಬಿಟ್ಟು ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ಅಲ್ಲಿ ಗೆಟ್ ಟುಗೆದರ್ ಥರ ಪಾರ್ಕ್ಸಲ್ಲಿ ಮಾಡ್ತಾರಂತೆ. ನಾವು ನೋಲ್ ಕಾರ್ಡ್ ಮಾಡಿಸಿದ್ವಲ್ವಾ, ಆ ನೋಲ್ ಕಾರ್ಡ್ಗೆ 50 ರೂಪಾಯಿ ಅಂತ 50 ದಿರಮ್ ಹಾಕ್ಸಿದ್ವಿ. ಇವತ್ತು ಖಾಲಿ ಆಗಿದೆ. ಮಿನಿಮಮ್ ಅದರಲ್ಲಿ 7.5 ಇರಬೇಕಂತೆ, ಯಾವಾಗಲೂ 6 ಆಗಿದೆ. ಅದಕ್ಕೆ ಇವತ್ತು ಮತ್ತೆ ರೀಚಾರ್ಜ್ ಮಾಡಿಸಿದ್ವಿ. ಯಾಕಂದರೆ ಇವತ್ತು ನಾಳೆ ನಾಡಿದ್ದೆಲ್ಲನೂ ಓಡಾಡೋದಿದೆ. ಇನ್ನು ಮೆಟ್ರೋ ಅಲ್ಲಿ ಗೋಲ್ಡ್ ಕ್ಲಾಸ್ ಅಂದರೆ ಅಲ್ಲಿ ರಶ್ ಇರೋದಿಲ್ಲ, ಸೀಟ್ ಸಿಗತ್ತೆ. ಅದಕ್ಕೆ ಬೇರೆ ಪಾಸ್ ತೊಗೊಳ್ಬೇಕು. ಇದು ಬುರ್ಜುಮನ್ ಅಂತ ಹೇಳಿಬಿಟ್ಟು ಸ್ಟಾಪು. ಇದು ಚೇಂಜ್ ಮಾಡ್ಕೊಳ್ಳೋ ಅಂಥ ಪಾಯಿಂಟ್. ನಾವು ಅಲ್ಲಿಂದ ಬಂದ್ವಲ್ಲ, ಅದು ಗ್ರೀನು, ಇದು ರೆಡ್ ಲೈನು. ನೋಡಿ ಇಲ್ಲಿ ಟ್ರೈನ್ ಬಂತು. ಈಗ ನಾವು ಒಂದು ಸ್ಟಾಪಲ್ಲಿ ಇಳಿದಿದ್ದೀವಿ. ಇದರ ಹೆಸರು ಮ್ಯಾಕ್ಸ್ ಅಂತ ಹೇಳಿ. ಮೇ ಬಿ ಇಲ್ಲಿ ಮ್ಯಾಕ್ಸ್ ಮಾಲ್ ಇರಬೇಕು. ಅದಕ್ಕೆ ಇದಕ್ಕೆ ಮ್ಯಾಕ್ಸ್ ಅಂತಾನೆ ಸ್ಟಾಪ್ ಹೆಸರು ಕೊಟ್ಟಿದ್ದಾರೆ. ನೋಡಿ, ಇದು ನಾವು ಎಕ್ಸಿಟ್ ಆದ್ವಿ ಗೇಟ್ 3 ಇಂದ. ಈಗ ನಾವಿಲ್ಲಿ ವಾಕಿಂಗ್ ಮಾಡಬೇಕಂತೆ. 15-20 ಮಿನಿಟ್ಸ್ ಆಗುತ್ತೆ ಅಂತ ಕೇಳಿದ್ದೀವಿ. ಈ ಬಿಲ್ಡಿಂಗ್ ಇದೆ ಅಲ್ವಾ, ಈ ಬಿಲ್ಡಿಂಗ್ ಹಿಂದೆ ಅಂತ ಇರೋದು. ಈಗ ಎಕ್ಸಾಕ್ಟ್ ಟೈಮ್ ಬಂದು 11:57. ನೋಡೋಣ ಎಷ್ಟೊತ್ತಾಗುತ್ತೆ ಅಲ್ಲಿಗೆ ರೀಚ್ ಆಗೋದಕ್ಕೆ ಅಂತ ಹೇಳಿ. ಇದು ಸ್ನೇಹಿತರೆ ರೆಸಿಡೆನ್ಷಿಯಲ್ ಏರಿಯಾ. ಇಲ್ಲಿ ಎಲ್ಲ ಕಡೆನೂ ಒಂದು ಕಡೆ ರೆಸಿಡೆನ್ಷಿಯಲ್ ಏರಿಯಾ ಅಂದರೆ ಒಂದು ಕಡೆ ಆಫೀಸ್ ಏರಿಯಾ ಸಪ್ರೇಟ್ ಇದೆ. ಇದು ಇಲ್ಲಿಂದ ನಾವು ಹೋಗ್ತಾ ಇದ್ದೀವಿ. ಬಟ್ ನಮಗೆ ಕನ್ಫ್ಯೂಷನ್ ಈಗ, ಇಲ್ಲಿಂದ ಬೇರೆ ಕಡೆಯಿಂದನ ಅಂತ ಕೇಳ್ಕೊಂಡು ಬರೋದಕ್ಕೆ ಹೋಗಿದ್ದಾರೆ. ಅಯ್ಯೋ, ನಾವು ಅಂದ್ಕೊಂಡ್ವಿ ರೆಸಿಡೆನ್ಷಿಯಲ್ ಏರಿಯಾಯಿಂದ ಬರ್ತಿದ್ದೀವಲ್ಲ, ಹೋಗೋದಕ್ಕೆ ಇರುತ್ತಾ ಇಲ್ವಾ ಜಾಗ ಅಂತ. ಸದ್ಯ ಕಾಣ್ತು ಫ್ರೇಮ್. ಹಾಂ, ಅಷ್ಟೇ. ನಾವು ಯಾವುದೋ ದೇಶಕ್ಕೆ ಬಂದ್ಬಿಟ್ಟಿದ್ದೀವಿ. ಹೆಂಗೆ ಇಲ್ಲಿ ಏನೋ ಗೊತ್ತಿಲ್ಲ ಅನ್ನಂಗಿಲ್ಲ. ಕೇಳ್ತಾ ಇರ್ಬೇಕು, ಹೋಗ್ತಾ ಇರ್ಬೇಕು. ಬಸ್ ಡ್ರೈವರ್ ಹೇಳ್ದ ಗೊತ್ತಾ, ಎಲ್ಲ ಫೆಸಿಲಿಟೀಸ್ ಇದೆ ದುಬೈಯಲ್ಲಿ. ಜಸ್ಟ್ ಆಸ್ಕ್ ಅಂಡ್ ಬಿ ರೆಡಿ ಟು ಸ್ಪೆಂಡ್. ಏನಾ ಸರಿ ಏನಾ ಅಂತಂದ. ಓ, ಏನ್ ಬಂಗಾರಿ, ಸುಸ್ತಾಗೋಯ್ತು. ಎಲ್ರಿ ಜಾನು, ಹೋಗ್ರಿ ಕೇಳ್ಕೊಬರೋಗ್ರಿ, ಎಷ್ಟಾಗತ್ತೆ ಮನೆ? ಅಲ್ಲಿ ಕೇಳಿದೆ ನಾನು, ಸರ್ ಐ ಡೋಂಟ್ ನೋ ಅಂತಂದ. ಅವನಿಗೆ ಕೇಳಿದ್ರೆ ಹೇಳ್ತಾರಾ? ಆಮೇಲೆ ಕೇಳ್ಬಿಟ್ಟು ಹೇಳ್ತಾರಂತೆ ಇಲ್ಲಿ ಮನೆ ತಗೊಳ್ಳೋದಕ್ಕೆ ಎಷ್ಟಾಗುತ್ತೆ ಅಂತ. ಈ ಟ್ವಿನ್ ಟವರ್ ಅಂತಾರಲ್ಲ, ಆ ಥರ ಮೇಲ್ಗಡೆ ನೋಡಿ ಕನೆಕ್ಟಿವಿಟಿ ಹೆಂಗೆ ಕೊಟ್ಟಿದ್ದಾರೆ.
ಅದೊಂದು ಬಿಲ್ಡಿಂಗು ಓಕೆನಾ, ಅದ್ರ ಹಿಂದೆ ಇನ್ನೂ ಒಂದಿದೆ. ಇದು ಚೆಸ್ಸಲ್ಲಿ ಹಾರ್ಸ್ ಜಂಪ್ ಮಾಡ್ತಾರಲ್ಲ ಎಲ್ ಶೇಪ್. ಹಾಂ, ಇವತ್ತಿನ ತಾಜಾ ಸಮಾಚಾರ ಕೇಳಿ. ದುಬೈ ಫ್ರೇಮ್ನ ಎದುರು ಒಂದು ಕರಿ ಹಾಗೂ ಬಿಳಿ ಬಣ್ಣದ ಬೆಕ್ಕು ನೀರು ಕುಡಿತಾ ಇದೆ. ಹೀಗೂ ಉಂಟೆ ಉಂಟೆ. ದುಬೈ ಫ್ರೇಮಿಗೆ ಬಂದಿದ್ದೀವಿ. ಟೂರಿಸ್ಟ್ ಬಸ್ಸು, ಟ್ಯಾಕ್ಸಿ, ಕಾರ್ ಏನೇ ಬಂದರೂ ಆ ಸೈಡಲ್ಲಿ ನಿಂತ್ಕೊಳ್ಳೋದು ನೋಡಿ. 52.5 AED, 3 to 12 years 21 AED. ಟೈಮಿಂಗ್ಸ್ 9 to ಬೆಳಿಗ್ಗೆ 9ರಿಂದ ರಾತ್ರಿ 9 ಗಂಟೆ ತನಕ. ಇದು ಸ್ನೇಹಿತರೆ ಒಂದು ಬಸ್, ಹಾಪ್ ಆನ್ ಹಾಪ್ ಆಫ್ ಅಂತ ಏನೋ ಹೇಳ್ತಾರೆ. ಇದು ಎಲ್ಲ ಟೂರಿಸ್ಟ್ ಪ್ಲೇಸಸ್ಗೆ ವಿಸಿಟ್ ಮಾಡುತ್ತೆ. ಒಂದು ಸಾರಿ ಇದರ ಪಾಸ್ ತೊಗೊಳ್ಬೇಕು ನೀವು. ಈಗ ಈಗ ನಾವು ನೋಲ್ ಕಾರ್ಡ್ ತೊಗೊಂಡಿದ್ದೀವಲ್ವಾ, ಆ ಥರ ತೊಗೊಂಡು ಈಗ ಇಲ್ಲಿಗೆ ಹತ್ತುತ್ತೀವಿ ಅಂದ್ಕೊಳ್ಳಿ. ಇಲ್ಲಿಂದ ಅದು ಬೇರೆ ಪ್ಲೇಸಿಗೆ ಕರ್ಕೊಂಡು ಹೋಗುತ್ತೆ, ಅಲ್ಲಿ ಇಳಿಸತ್ತೆ. ಅಲ್ಲಿ ಇಳಿಸ್ಬಿಟ್ಟು ಹೊರಟೋಗುತ್ತೆ. ನಾವೆಲ್ಲ ಮುಗಿಸ್ಕೊಂಡು ಬಂದು ಆ ಸ್ಟಾಪಲ್ಲಿ ನಿಂತ್ಕೊಂಡ್ರೆ ಬೇರೆ ಯಾವುದಾದ್ರೂ ಬಸ್ ಬರುತ್ತೆ ಇವ್ರದ್ದೇನೆ, ಹಾಪ್ ಆನ್ ಹಾಪ್ ಆಫ್ ಅಂದ್ಬಿಟ್ಟು ಆ ಬಸ್ಸಲ್ಲಿ ಹತ್ಕೊಂಡು ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೋಗೋದು. ಎಂಟ್ರಿ ಆದ್ವಿ, ಸಖತ್ ರಶ್ ಇದೆ. ಈ ಥರ ಎಲ್ಲ ನಾವು ಬರಬೇಕಂದ್ರೆ ಬೇಗ 9 ಗಂಟೆಗೆ ಓಪನ್ ಆಗುತ್ತಲ್ಲ, ಆವಾಗ ಬಂದ್ರೇ ಒಳ್ಳೇದಂತೆ. ಯಾಕಂದರೆ ಅವಾಗ ರಶ್ ಕಡಿಮೆ ಇರುತ್ತೆ. ಇವಾಗ ಆಲ್ರೆಡಿ ಸ್ನೇಹಿತರೆ ನಾವು ಅಲ್ಲಿ ನಡೆಯೋಕ್ಕೆ ಶುರು ಮಾಡಿದಾಗ 11:57. ಈಗ ಒಳಗಡೆ ಎಂಟ್ರಿ ತೊಗೊಂಡಿದ್ದೀವಿ, ಟಿಕೆಟ್ ತೊಗೊಂಡು ಅಲ್ಲಿ ರೀಚ್ ಆಗಿ ಒಂದು 5-10 ಮಿನಿಟ್ಸ್ ಸ್ಪೆಂಡ್ ಮಾಡಿ ಒಳಗಡೆ ಬಂದಿದ್ದೀವಿ. 12:27 ಆಗಿದೆ. ಮತ್ತೆ ಎಲ್ಲೂ ಕ್ಯೂ ಇದೆಯಲ್ಲಪ್ಪ ಲಿಫ್ಟ್ ಹತ್ತೋದಕ್ಕೆ. ಹೌದು, ಈಗ ನಾವು ಡೆಸರ್ಟ್ ಸಫಾರಿಗೆ ಬೇರೆ ಹೋಗ್ಬೇಕು. 1:15 ಹೇಳಿದ್ವಿ, ಇಲ್ಲಿ ಆಲ್ರೆಡಿ 1:15. ನೀವು ಮೇಡಮು, ನೀವು ಬ್ರೈಡ್ಸ್ನ ಹೇಗೆ ಮೇಂಟೈನ್ ಮಾಡ್ತೀರಾ ಅಂತ ಕೇಳ್ತಾವ್ರು ನೋಡಿ. ಅವ್ರದ್ದು ಇಂಟರ್ವ್ಯೂ ಮಾಡ್ತಾಯಿದ್ದಾರೆ. ವಾವ್, ಮರಳು, ಟ್ರೆಷರ್ಸ್ ಫ್ರಮ್ ದಿ ಏನ್ಷಿಯಂಟ್ ವರ್ಲ್ಡ್. ಅದು ಮೊದಲು ಯೂಸ್ ಮಾಡ್ತಾ ಇದ್ದಂಥ ವೆಸಲ್ಸ್ ನೋಡಿ. ಫಾಸ್ಟ್ ಟೈಮ್ ಇಲ್ಲ. ಜ್ಯುವೆಲರ್ಸ್ ಅಲ್ಲಿದು ಐರನಲ್ಲಿ ಮಾಡಿರೋದು. ಹಾಂ, ಇದೆಲ್ಲ ಹಳೆ ಕಾಲದ್ದು ಪಾಟ್ಸ್, ಅವ್ರು ಯೂಸ್ ಮಾಡ್ತಿದ್ದಂಥ ಥಿಂಗ್ಸ್. ಅಂದರೆ ಇದೆಲ್ಲ ನಿಮ್ಗೀಗ ದುಬೈಲಿ ಎಲ್ಲೂ ನೋಡೋಕ್ಕೆ ಸಿಗಲ್ಲ, ಯಾಕಂದರೆ ಎಲ್ಲ ಮಾಡ್ರನೈಸ್ ಆಗಿದೆ. ಅದಕ್ಕೆ ಇಲ್ಲೆಲ್ಲ ಎಕ್ಸಿಬಿಟ್ ಮಾಡಿದ್ದಾರೆ. ಚಾಪೆಗಳು. ಹ್ಞೂ ಮಗಳೇ, ಡೆಸರ್ಟು ನೋಡಿ, ಪ್ರಾಜೆಕ್ಟರ್ ಹಾಕಿಬಿಟ್ಟಿದ್ದಾರೆ ನೋಡಿ. ಇಲ್ಲಿ ಡೆಸರ್ಟಲ್ಲೇ ಅವ್ರು ಇರ್ತಾ ಇದ್ದಿದ್ದು, ಬಿಲ್ಡಿಂಗ್ಸೇ ಇಲ್ಲ, ಬರೀ ಡೆಸರ್ಟ್. ಇಲ್ಲಿ ಟಿ ವಿ ಹಾಕಿಬಿಟ್ಟಿದ್ದಾರೆ. ಸಾನು ಇದು ನೋಡು, ಎಲ್ಲ ಅಂಟಿಸ್ಬಿಟ್ಟಿರ್ತಾರೆ. ಕಾಫಿ ಸಾನು, ಅರೇಬಿಕ್ ಕಾಫಿ ಬೀನ್, ಚಾರ್ಕೋಲು ಇಲ್ಲಿ ಹೆಣಿತಾ ಇರೋದು ಬುಟ್ಟಿ. ಮನೆ ಬಾಗಿಲುಗಳು ಹೀಗಿತ್ತು ಅನಿಸುತ್ತೆ. ಸೊ ಬಿಲ್ಡಿಂಗ್ಸ್ ಎಲ್ಲ ಹಿಂಗಿರ್ತಾ ಇತ್ತು. ಕಿಟಕಿಗಳು, ಹಳೆ ಮಷೀನ್. ಇದು ಹಳೆ ಮಷೀನ್, ನಮ್ಮನೇಲಿ ಈಗಲೂ ಇದೇ ಮಷೀನ್ ಇರೋದು. ಹಳೇದು ಇದು ಇಲ್ಲಿ. ಹಾಂ, ಸ್ಕೂಲಲ್ಲಿ ಓದ್ತಾ ಇದ್ದಿದ್ದು. ಸೊ ಮನೆಗಳು ನೋಡಿ ಹೀಗಿರ್ತಾ ಇತ್ತು. ನಾವು ಅಲ್ ಫಹೀದಿ ಅಂದ್ಬಿಟ್ಟು ಹೋಗಿದ್ವಲ್ಲ, ಆ ಸ್ಟಾಪಲ್ಲಿ ಇದೇ ಥರ ಮನೆಗಳನ್ನ ಮಾಡಿ ಬಿಟ್ಟಿದ್ದಾರೆ ನೋಡೋದಕ್ಕೆ.
ಬೈಸ್ ಅಂಗಡಿ. ಇದು ನೋಡಿ ಸ್ನೇಹಿತರೆ, ಇದು ಮಧ್ಯ ಇರೋದು. ಈ ಕಡೆ ನೋಡಿದ್ರೆ ನಿಮಗೆಲ್ಲ ಸ್ಕೈ ಸ್ಕ್ರಾಪರ್ಸ್ ಕಾಣುತ್ತೆ. ಅಂದರೆ ಎಲ್ಲ ಹೊಸ ಹೊಸ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ಗಳು, ಹೊಸ ರೋಡ್ಗಳು ಎಲ್ಲ ಕಾಣುತ್ತೆ. ಸೊ ದಿಸ್ ಈಸ್ ನ್ಯೂ ದುಬೈ ಅಂತ ಹೇಳಿಬಿಟ್ಟು. ಇದು ತುಂಬ ದೊಡ್ಡ ಫ್ರೇಮ್, ನಮ್ಮ ವರ್ಲ್ಡಲ್ಲೇ ಇರುವಂಥ ದೊಡ್ಡ ಫ್ರೇಮ್. ಈ ಫ್ರೇಮಲ್ಲಿ ಏನು ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ ಅಂದರೆ, ಒಂದು ಕಡೆ ನ್ಯೂ ದುಬೈ, ಇನ್ನೊಂದು ಕಡೆ ಓಲ್ಡ್ ದುಬೈ ಒಂದು ಫ್ರೇಮಲ್ಲಿ ನಿಮಗೆ ಸಿಗತ್ತೆ ಅನ್ನೋ ರೀತಿಯಲ್ಲಿ ಇವರು ಕಾನ್ಸೆಪ್ಟಲ್ಲಿ ಮಾಡಿದ್ದಾರೆ. ಈ ಕಡೆ ಎಲ್ಲ ನೋಡಿ, ಎಲ್ಲ ಚಿಕ್ಕ ಚಿಕ್ಕ ಬಿಲ್ಡಿಂಗು. ಅಂದರೆ ಬಿಲ್ಡಿಂಗಲ್ಲಿ ಇಲ್ಲ ಅಂತ ಅಲ್ಲ, ಇದೆ, ಬಟ್ ಎಲ್ಲಾನು ಚಿಕ್ಕ ಚಿಕ್ಕ. ಕೆಳಗಡೆ ಈ ಕಡೆ ಬಾ. ಅದೇ ಕೂತ್ಕೊಳ್ಳ ಪುಟ್ಟ. ಏ ಸೋನಿ ಮೇಲೆ ನೋಡು, ಎಷ್ಟು ಟಫ್ ಅಂಡ್ ಗ್ಲಾಸ್ ಹಾಕಿರ್ಬೇಕಲ್ಲ ಇಷ್ಟೊಂದು ಜನದ ವೇಟ್ ತಡಿಬೇಕಂದ್ರೆ. ಕಾಣ್ತಾ ಇದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಮೊಬೈಲಲ್ಲಿ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ. ಇಲ್ಲಿ ಈಗ ಲೈಟ್ ಆಫ್ ಆಯಿತು ನೋಡಿ, ಕೆಳಗಡೆ ಈಗ ಆನ್ ಆಯಿತು. ಲೆಟ್ಸ್ ಮೂವ್. ಸೇಫ್ಟಿ ಇದೆ ಅಂತ ಗೊತ್ತಿದ್ರು ಜೋರಾಗಿ ನಡೆಯೋದಕ್ಕೆ ಆಗ್ತಾ ಇಲ್ಲ, ಭಯ ಆಗುತ್ತೆ ಸ್ವಲ್ಪ. ಇಲ್ಲಿಂದ ಫ್ರೇಮ್ ಔಟ್ಲೈನ್ ಕಾಣುತ್ತೆ. ಹೈಟ್ ಭಯ ಇರೋರಿಗೆ ಇಲ್ಲಿ ಬಂದರೆ ಭಯ ಆಗುತ್ತೆ, ಅದರ್ವೈಸ್ ಎಂಜಾಯ್ ಮಾಡ್ಬೋದು. हेलो, एंट्री मिला अभी हमको, यहाँ 20-25 मिनट काफ़ी होगा, हम नीचे आ जाएंगे. हाँ हाँ ಮನುಷ್ಯನಿಗೆ ಜೀವದ ಮೇಲೆ ಎಷ್ಟು ಆಸೆ ಅಲ್ವಾ. ಅಲ್ಲಿ ಸೇಫ್ಟಿ ಇದೆ ಅಂತ ಗೊತ್ತಿದ್ರು ನಾವು ಹೆದರ್ಕೊತೀವಿ. ನೋಡೋದಕ್ಕೆ ಮಾಡಿರೋದು, ಕ್ಲಾಸ್ಗಳೆಲ್ಲ ಸ್ಟ್ರಾಂಗ್ ಇರ್ತವೆ, ನಡೀಬೋದು ಅಂತ ಹೇಳಿದ್ರು ಕ್ಯಾಟೋ ಹೋಗೋ, ಕ್ಯಾಟ್ ವಾಕ್ ಮಾಡ್ಕೊಂಡು ಬರೋದು. ಇಲ್ಲ ಇನ್ನೊಂದು ರೌಂಡು ಬಾರ ಬಿಡ, ಹೋಗು ಪುಟ. ನಮ್ಮ ಪಾಪನೇ ಪರವಾಗಿಲ್ಲ, ಧೈರ್ಯ. ನೀನಾಗ ನಾವೇ ಬರ್ತೀವಿ ಪಾಪ. ಕೆಳಗಡೆ ನೋಡಿ, ಕೆಳಗಡೆ ನೋಡ್ಕೊಂಡು ಬನ್ನಿ.
ಬಾಯ್ ಫ್ರೇಮ್ ಗುಡ್ ಬಾಯ್. ಆಯಿತು, ಇಲ್ಲಿ ಕೆಲಸ ಮುಗೀತು. ಟೈಮ್ ಎಷ್ಟು? 3 ಗಂಟೆ. ನಾವು ಇಲ್ಲಿ 12 ಗಂಟೆಗೆ ಇಳಿದಿದ್ದು. 1 2 3 3 ಅವರ್ ಆಯಿತು ನೋಡಿ ಒಳಗಡೆ ಹೋಗಿ ಬರೋದಕ್ಕೆ. ಹೋಗಿ ಬರೋ ಟೈಮ್ ಬಿಟ್ಟು ನಾವಿಲ್ಲಿಗೆ ರೀಚ್ ಆಗೋ ಟೈಮ್ ಬಿಟ್ಟು ನಮಗೆ 3 ಅವರ್ ಬೇಕಾಗುತ್ತೆ. ಸೊ ಪ್ಲ್ಯಾನ್ ಅಕಾರ್ಡಿಂಗ್ಲಿ. ಸೊ ಸ್ನೇಹಿತರೆ, ದುಬೈ ಫ್ರೇಮಿಂದ ನಾವು ನೆಕ್ಸ್ಟ್ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಇದು ಯಾವುದು ಅಂತ ಗೆಸ್ ಮಾಡಿರಿ. ಇದಂತೂ ನನಗೆ ತುಂಬಾ ಫೇವ್ರೆಟ್, ತುಂಬ ಇಷ್ಟ ಆಯಿತು. ತೋರಿಸ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಸೊ ಬಾಯ್ ಸ್ನೇಹಿತರೆ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ದುಬೈ ಪ್ಲೇ ಲಿಸ್ಟನ್ನು ಚೆಕ್ ಮಾಡಿ. ಹಳೇದು ಯಾವುದಾದ್ರೂ ನೋಡಿಲ್ಲ ಅಂದರೆ ಎಲ್ಲ ಡೀಟೇಲ್ಸ್ ಸಿಗುತ್ತೆ. ಬಾಯ್ ಸ್ನೇಹಿತರೆ, ಸಿಗೋಣ ಮುಂದಿನ ವೀಡಿಯೋಲಿ.